ಸ್ನೇಹಿತರೆ, ಪ್ರತಿ ವರ್ಷ ನವೆಂಬರ್ 26ನೇ ತಾರೀಕು ಇಡೀ ಭಾರತದಲ್ಲಿ ನಾವು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೇವೆ. ಇದೇ ನವೆಂಬರ್ 26ನೇ ತಾರೀಕು ಮೊದಲು ನಾವು ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ. 2015ರ ನಂತರದಿಂದ ನಾವು ಇದನ್ನು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಎರಡರ ಉದ್ದೇಶವೂ ಕೂಡ ಒಂದೇ. ಅಂದರೆ ಏನಪ್ಪ ಅಂದರೆ, ನಮ್ಮ ಭಾರತ ಸಂವಿಧಾನ ಇದೆಯಲ್ಲ, ಇದು ನಮ್ಮ ಸಂವಿಧಾನ. ಹೇಗೆ ಅನ್ನೋದನ್ನು ಮತ್ತೆ ನಾನು ಹೇಳ್ತೇನೆ. ಈ ನಮ್ಮ ಸಂವಿಧಾನದ ಅರಿವು ನಮ್ಮ ನಾಗರಿಕರಲ್ಲಿ ಎಷ್ಟು ಮಟ್ಟಿಗಿದೆ? ತುಂಬ ನಿಜ ಅಂದರೆ ಬೇಜಾರಾಗುತ್ತೆ, ಎಲ್ರಿಗೂ ಇದರ ಅರಿವು ಇಲ್ಲ. ಅಂದರೆ ಸಂವಿಧಾನ ನಮ್ಮದೇ ಆದ್ದರಿಂದ ನಾವು ನಾಗರಿಕರಾಗಿ ಸಂವಿಧಾನದ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿರಬೇಕು. ಮತ್ತು ಸಂವಿಧಾನದ ಮೌಲ್ಯಗಳು ಅಂತೇನು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ, ಬಂಧುತ್ವ ಅಂತೇನು ಕರಿತೇವೆ, ಇವುಗಳನ್ನು ಎಷ್ಟು ಮಟ್ಟಿಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಅಳವಡಿಸ್ಕೊಳ್ತೇವೆ ಅನ್ನೋದನ್ನು ನೋಡಬೇಕಾದಂಥ ಮತ್ತು ಪುನರ್ ಅವಲೋಕನ ಮಾಡಿಕೊಳ್ಬೇಕಾದಂಥ ಒಂದು ಸಂದರ್ಭ. ಸರ್ಕಾರಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಸಮಾರಂಭಗಳನ್ನು, ಸಭೆಗಳನ್ನು, ಅದೇನು ಮಾನವ ಸರಪಳಿಗಳನ್ನೆಲ್ಲ ಮಾಡ್ತಾರೆ. ಆದರೆ ನನಗೆ ಸಂವಿಧಾನದ ಪ್ರಕಾರ, ಅಂಬೇಡ್ಕರ್ ಅವರು ಹೇಳೋ ಪ್ರಕಾರ, ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಸಂವಿಧಾನದ ಮೂಲ ಘಟಕ ಅಂತ ಹೇಳುವಂಥ ಮಾತನ್ನು ನೋಡುವಾಗ, ಆ ಮೂಲ ಘಟಕ ನಾನಾಗಿರೋದ್ರಿಂದ, ನೀವಾಗಿರೋದ್ರಿಂದ, ನೀವು ಅನ್ನೋದಕ್ಕಿಂತ ನೀನು ಅಂತ ಹೇಳ್ತೇನೆ ನಾನು ಏಕವಚನದಲ್ಲಿ, ಆ ರೀತಿ ಇರೋದರಿಂದ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋವಂಥ ಅಗತ್ಯ ನಮಗೆಲ್ಲ ಇರುತ್ತೆ. ಸೊ ಸಂವಿಧಾನ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ನವೆಂಬರ್ 26ನೇ ತಾರೀಕು ಯಾಕೆ ಅಂತ ನೋಡೋದನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡೋದಾದರೆ, 9 ಡಿಸೆಂಬರ್ 1946, ಯೋಚನೆ ಮಾಡಿ, 46, ಸ್ವಾತಂತ್ರ್ಯ ಬರೋಕ್ಕಿಂತ ಒಂದು ವರ್ಷ ಮುಂಚೆ, ಅವತ್ತಿನಿಂದ ಇಡೀ ದೇಶದ ವಿವಿಧ ಪ್ರಾಂತ್ಯಗಳು, ಪ್ರದೇಶಗಳಿಂದ ಒಂದು ರೀತಿ ಪರೋಕ್ಷವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ 299 ಜನ ಸದಸ್ಯರು ದೆಹಲಿಯಲ್ಲಿರ್ತಕ್ಕಂಥ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಕೂತ್ಕೊಂಡು ಸಂವಿಧಾನವನ್ನು ಬರೆಯೋದಕ್ಕೆ ಶುರು ಮಾಡಿದರು. ಬ್ರಿಟಿಷರು ಅಷ್ಟೊತ್ತಿಗೆ ಹೋಗಲೇಬೇಕಾಗಿತ್ತು ಅಂತ ಗೊತ್ತಾಗೋಗಿತ್ತು ಅವರಿಗೆ. ಅವರು ಹೇಳಿದರು, ನಿಮಗೆ ಬೇಕಾದ ಸಂವಿಧಾನವನ್ನು ನಾವು ಬರೆದು ಕೊಡ್ತೇವೆ ಅಂತ ಹೇಳಿದರು. ಬಟ್ ನಮ್ಮ ಹಿರಿಯರಲ್ಲಿ ಹೇಳಿದರು, ಸ್ವಾಮಿ, ನೀವು ಇಲ್ಲಿಂದ ಗಂಟೆ ಮೂಟೆ ಕಟ್ಟಿ ನಮ್ಮ ಸಂವಿಧಾನವನ್ನು ನೀವು ಬರೆದು ಕೊಡೋಕ್ಕಾಗುತ್ತೆ, ನಮ್ಮ ಸಂವಿಧಾನವನ್ನು ನಾವೇ ಬರೆದುಕೊಳ್ಳೋ ಬುದ್ಧಿವಂತರು ನಮ್ಮಲ್ಲಿದ್ದಾರೆ, ಮೇಧಾವಿಗಳು, ನಾವು ಬರ್ಕೋತೀವಿ ಅಂತ. ಆದರೆ ಸಂವಿಧಾನ ಇನ್ನೂ ಸಿದ್ಧವಾಗಿರಲಿಲ್ಲ. ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಬಂತು. ಆ ಕಾರಣಕ್ಕೇನೆ ನಾವು ಗಣರಾಜ್ಯ ಆಗೋದಕ್ಕೆ ಇನ್ನೂ ಒಂದಷ್ಟು ಲೇಟ್ ಆಯಿತು. ನಾವು ಜನವರಿ 26, 1950ರಲ್ಲಿ ಸರ್ವತಂತ್ರ ಸಾರ್ವಭೌಮ ಸರ್ಕಾರವಾಗಿ ಅಥವಾ ದೇಶವಾಗಿ ನಾವು ಬಿಡುಗಡೆ ಹೊಂದಿದ್ವಿ. ಅಂದರೆ ಸಂವಿಧಾನ ಸುಮಾರು 3 ವರ್ಷಗಳ ಕಾಲ ಇಷ್ಟೂ ಜನ ಬೇರೆ ಬೇರೆ ಸಮಿತಿಗಳನ್ನು ಮಾಡಿಕೊಂಡು ರಚನೆ ಮಾಡ್ತಾಯಿದ್ರು. ಸೊ ಕೊನೆಗೆ ಬಂದಾಗ ಬೇಕಾದಷ್ಟು ಸಾಮಗ್ರಿ ಸಂಗ್ರಹ ಆಗಿತ್ತು. 22 ಸಮಿತಿಗಳು ಅಂತ ನಾವು ಹೇಳ್ತೇವೆ. ಬೇಕಾದಷ್ಟು ಸಂಗ್ರಹ ಆಗಿತ್ತು. ಆದರೆ ಅದನ್ನು ನಮಗೆ ಒಂದು ಪುಸ್ತಕದ ರೂಪದಲ್ಲಿ, ಉದಾಹರಣೆಗೆ ನೋಡಿ, ಇದನ್ನು ನಾನು ತೋರಿಸ್ತೇನೆ. ಈ ಥರದ ಒಂದು ಪುಸ್ತಕದ ರೂಪದಲ್ಲಿ ಅಚ್ಚುಕಟ್ಟಾಗಿ ಅದನ್ನು ಬರೆದು ಸಿದ್ಧಪಡಿಸುವಂಥದ್ದಿತ್ತು. ಆಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮಹತ್ವವಾಗಿ ನಮಗೆ ಕಂಡುಬರುತ್ತೆ. ಸಂವಿಧಾನವನ್ನೇ, ಪುಸ್ತಕವನ್ನೇ ಡ್ರಾಫ್ಟ್ ಮಾಡೋದಕ್ಕೆ ಕರಡು ರಚನಾ ಸಮಿತಿ ಅಂತ ಮಾಡ್ತು. ಅದರ ಅಧ್ಯಕ್ಷರು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರಾಗಿದ್ದರು. ಸೊ ಆನಂತರ ಅವರು ಪ್ರತಿ ಸಲವೂ ಕೂಡ ತಮ್ಮ ಸಮಿತಿಯಲ್ಲಿ, ಆಮೇಲೆ ಆ ಸಮಿತಿಯಲ್ಲಿದ್ದ 6 ಜನ ಬೇರೆ ಬೇರೆ ಕಾರಣಕ್ಕೆ ಬಿಟ್ಟರು ಅಂತೆಲ್ಲ ಬರುತ್ತೆ. ಆ ವಿವರಗಳನ್ನು ಬಿಡೋಣ. ಈ ನಮ್ಮ ಸಾಹೇಬರು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಿ ಕೊನೆಗೂ ಒಂದು ಡ್ರಾಫ್ಟು ಅಥವಾ ಒಂದು ಕರಡು ಸಂವಿಧಾನವನ್ನು ರಚನೆ ಮಾಡಿ, ಅದನ್ನು ಮತ್ತೆ ಮಹಾಸಭೆಯಿಂದ ಎಲ್ಲ ಸದಸ್ಯರು ಇರ್ತಕ್ಕಂಥ ಸಭೆಯಲ್ಲಿ ಅದನ್ನು ಸಬ್ಮಿಟ್ ಮಾಡಿ, ಅದರ ಬಗ್ಗೆ ಭಾಳ ವ್ಯಾಪಕವಾದ, ವಿಸ್ತೃತವಾದಂಥ ಚರ್ಚೆ ನಡೆದು ಅದನ್ನು ಅಂಗೀಕಾರ ಮಾಡಿದರು. ಯಾವತ್ತು ಎಲ್ಲ ಸದಸ್ಯರು ಅದನ್ನು ಅಂಗೀಕಾರ ಮಾಡಿದ್ದು ನವೆಂಬರ್ 26ನೇ ತಾರೀಕು 1949. ಅವತ್ತು ಎಲ್ಲರೂ ಕೂಡ ಅದನ್ನು ಅಂಗೀಕಾರ ಮಾಡಿದರು. ಆ ದಿನದ ಮಹತ್ವಕ್ಕಾಗಿ ನಾವು ನವೆಂಬರ್ 26ನೇ ತಾರೀಕನ್ನು ಸಂವಿಧಾನ ದಿನ, ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೇವೆ. ಈ ಮಾಹಿತಿ ಸಿಕ್ಕಾಗಲೂ ಕೂಡ ನಮಗೆ ಆ ದಿನದ ಮಹತ್ವ ಅರ್ಥ ಆಗಬೇಕು. ಅವತ್ತು ಬರೀ ಧ್ವಜ ಏರಿಸೋದು, ಭಾಷಣ ಮಾಡೋದು, ಸಿಹಿ ತಿನ್ನೋದು, ಹೋಗೋದು ಮಾಡೋದಕ್ಕಿಂತ ಯಾವುದೂ ಮಾಡದೇ ಇದ್ದರೂ ಅಡ್ಡಿ ಇಲ್ಲ. ಅವತ್ತು ಸಂವಿಧಾನದ ಮಹತ್ವವನ್ನು ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಮಹತ್ವದ ವಿಚಾರ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸಂವಿಧಾನವನ್ನು ಬರೆದವರು ಯಾರು ಅಂತ ಇದ್ದಕ್ಕಿದ್ದಂಗೆ ಈ ಥರದ ಸರಳವಾದ ಪ್ರಶ್ನೆ ಕೇಳ್ತೇವೆ. ಸಂವಿಧಾನವನ್ನು ಬರೆದವರು ಯಾರು?
ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಮಗೆ ಹೊಳೆಯುವಂಥ ಉತ್ತರ ಡಾಕ್ಟರ್ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ, ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ. ಸಂತೋಷ. ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯಲ್ಲಿ ಮಾಡಿದಂಥ ಮಹತ್ವದ ಕೊಡುಗೆಗಾಗಿ ಬಹಳ ಪ್ರೀತಿ ಮತ್ತು ಗೌರವದಿಂದ ನಾವು ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕೂಡ ಕರಿತೇವೆ. ಆದರೆ ಒಬ್ಬರೇ ಬರೆದ್ರು ಅಂತ ಹೇಳಿದ್ಕೊಳ್ಳಿ ಏನಾಗುತ್ತೆ, ಸಂವಿಧಾನದ ಜನಸತ್ತಾತ್ಮಕ ಡೆಮೊಕ್ರಟಿಕ್ ಅಂತೀವಲ್ಲ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಾನು ಸುಮ್ಮನೆ ನನ್ನ ಶಿಬಿರಗಳಲ್ಲಿ ಒಮ್ಮೊಮ್ಮೆ ಹೇಳ್ತಿರ್ತೇನೆ. ಈಗ ಉದಾಹರಣೆಗೆ ಈ ಥರದ ಒಂದು ಸಂವಿಧಾನದ ಪ್ರತಿಯನ್ನು ತೆಗೆದುಕೊಂಡು ಯಾವುದೇ ಒಂದು ಪುಸ್ತಕ ಸ್ನೇಹಿತರೆ, ಆ ಪುಸ್ತಕ ನೋಡಿ ಅದನ್ನು ಬರೆದವ್ರು ಯಾರು ಅಂದ ಕೂಡಲೇ ನಾವೇನು ಮಾಡ್ತೀವಿ, ಅದನ್ನು ಹಿಂಗೆ ತಿರುಗಿಸಿ ನೋಡಿದ್ರೆ ಮುಖಪಟದಲ್ಲಿ ಅವ್ರ ಹೆಸರು ಬರೆದಿರುತ್ತೆ, ಇಂಥವ್ರು ಬರೆದದ್ದು ಅಂತ. ನನ್ನ ಪುಸ್ತಕ ಯಾವುದಾರು ತೆಗೆದು ನೋಡಿ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಬರೆದ್ರು, ಅಬ್ದುಲ್ ರೆಹಮಾನ್ ಪಾಷಾ ಅವ್ರು ಬರೆದದ್ದು ಅಂತ. ನೀವೊಂದು ಕೆಲಸ ಮಾಡಿ, ಯಾವುದಾದ್ರೂ ಅಧಿಕೃತವಾದ ಸಂವಿಧಾನದ ಆವೃತ್ತಿಯನ್ನು ಕೈಯಲ್ಲಿ ತೆಗೆದುಕೊಳ್ಳಿ, ಅದರಲ್ಲಿ ಬರೆದವರು ಯಾರು ಅನ್ನೋ ಹೆಸರನ್ನು ನೋಡಿ. ನೀವು ಎಲ್ಲಿ ಹುಡುಕಿದರೂ ಕೂಡ ಯಾರ ಹೆಸರೂ ಕಾಣಿಸೋದಿಲ್ಲ. ಹೌದು, ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರೂ ಕಾಣಿಸೋದಿಲ್ಲ, ನೆಹರು ಅವರು, ಪಾಟೇಲ್ರು ಯಾರ ಹೆಸರೂ ಕಾಣಿಸೋದಿಲ್ಲ ರೀ. ಅಂದರೆ ಅರ್ಥ ಏನು, ಹಾಗಾದ್ರೆ ಬರೆದದ್ದು ಯಾರಪ್ಪ ಅಂತ ನೀವು ಜಿಜ್ಞಾಸೆ ಮಾಡೋದಾದರೆ ಒಂದು ಕೆಲಸ ಮಾಡಿ, ಅದನ್ನು ಹೀಗೆ ತೆಗಿರಿ. ಮೊದಲನೇ ಸಂವಿಧಾನ ಶುರು ಆಗೋದಕ್ಕಿಂತ ಮುಂಚೆನೇ, ಆ ಪಠ್ಯ ಶುರು ಆಗೋದಕ್ಕಿಂತ ಮುಂಚೆನೇ ಸ್ನೇಹಿತರೆ ಒಂದು ಪ್ರಸ್ತಾವನೆ ಅಂತ ಕಂಡುಬರುತ್ತೆ ನೋಡಿ. ನಾನು ಎದುರಿಗೆ ಹಿಂದೆ ಕಾಣ್ತಾ ಇದ್ದಲ್ಲಿ ಈ ಥರದ ಒಂದು ಪ್ರಸ್ತಾವನೆ ಕಂಡುಬರುತ್ತೆ. ಅಲ್ಲಿ ನೋಡಿದರೆ ಸಂವಿಧಾನದ ಆರಂಭದಲ್ಲಿ, ಅತ್ಯಂತ ಆರಂಭದಲ್ಲಿ ಬರುವಂಥ ಒಂದು ಪದಪುಂಜ ಅಂತಂದರೆ ಭಾರತೀಯರಾದ ನಾವು ಅಥವಾ ಭಾರತದ ಜನತೆಯಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋ ಒಂದು ಪದವನ್ನು ನೋಡ್ತೇವೆ. ಅಂತಂದರೆ ನಾನು ಒಂದು ರೀತಿ ಭಾವನಾತ್ಮಕವಾಗಿ, ಒಂದು ರೀತಿ ಸಾರ್ಥಕವಾಗಿ ಕೂಡ ಈ ಸಂವಿಧಾನವನ್ನು ಬರೆದದ್ದು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಜನತೆಯಾದ ನಾವು ಇದನ್ನು ಬರೆದಿರುವುದು. ಇದರ ಕೊನೆಯಲ್ಲಿ ನೋಡಿ, ಇದನ್ನು ನಾವು ಇಂತಿಂಥ ತಾರೀಕು ಅಂದರೆ ನವೆಂಬರ್ 26ನೇ ತಾರೀಕು 1949ನೇ ದಿನಾಂಕದಂದು ನಾವಿದನ್ನು ಶಾಸನವಾಗಿ ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನುವಂಥ ಒಂದು ವಾಕ್ಯವನ್ನು ಇಲ್ಲಿ ನೋಡ್ತೀರಿ. ಅಂದರೆ ಅರ್ಥ ಅನೇಕ ಜನ ಹಿರಿಯರು ಸೇರಿ ಬರೆದರು. ಸ್ನೇಹಿತರೆ, ಇದಾದ ನಂತರ ನಿಮಗೆ ಹೇಳ್ತೇನೆ, ನಮ್ಮವರೇ ಮಂಗಳೂರಿನವರಾದ ಬೆನಗಲ್ ನರಸಿಂಗರಾವ್ ಅಂತ ಹೇಳಿ ಒಬ್ಬರು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ತಾನೇ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಕೆಲವು ಚಿಕ್ಕ ಪುಟ್ಟ ದೇಶಗಳ ಸಂವಿಧಾನಗಳನ್ನು ಬರೆಯೋದಕ್ಕೆ ಸಹಾಯ ಮಾಡಿದಂಥ ನಮ್ಮ ದೇಶದವರೇ ಅಂತಾರಾಷ್ಟ್ರೀಯ ಮಟ್ಟದ ಜಡ್ಜ್ ಆಗಿದ್ದರು ಅವರು. ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸಂವಿಧಾನ ಸಭೆಯ ಅಧ್ಯಕ್ಷರು, ಅವರನ್ನು ಕನ್ಸಲ್ಟೆಂಟ್ ಆಗಿ ಕರೆದರು. ಅಂದರೆ ಸಂವಿಧಾನದ ರಚನೆಯಲ್ಲಿ ನರಸಿಂಗರಾವ್ ಅವ್ರದ್ದು ಕೂಡ, ಬೆನಗಲ್ ನರಸಿಂಗರಾವ್ ಅವ್ರದ್ದು ಕೂಡ ಬಹಳ ಮಹತ್ವದ ಪಾತ್ರ ಇತ್ತು. ಸಂವಿಧಾನದ ಪ್ರಸ್ತಾವನೆಯನ್ನು, ಅಂದರೆ ಸಂವಿಧಾನ ಆ್ಯಕ್ಚುಲಿ ಯಾವ ಬೆಳಕಿನಲ್ಲಿ, ಯಾವ ದಿಕ್ಕಿನಲ್ಲಿ ಆಶ್ರಯದಿಂದ ಹೋಗಬೇಕು ಅನ್ನುವಂಥ ಒಂದು ನಿರ್ದೇಶಕ ತತ್ವಗಳು ಅಂತ ಏನಿರ್ತವೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮೊದಲನೇ ಸಭೆಯಲ್ಲೇ ಸಬ್ಮಿಟ್ ಮಾಡಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇನ್ನೊಂದು ಹೇಳ್ತೇನೆ ನಿಮಗೆ, ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರಾದಂಥ ಎನ್ ರಾಯ್ ಅಂತಕ್ಕಂಥವ್ರು 1930ರ ದಶಕದಲ್ಲೇನೇ ಆಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಬರಲಿಕ್ಕಿದೆ ಅನ್ನುವಂಥ ಕಲ್ಪನೆ ಇದ್ದಾಗ ಅವರು ಒಂದು ಮಾತನ್ನು ಹೇಳಿದ್ದು, ನಮ್ಮ ಸಂವಿಧಾನವನ್ನು ನಾವೇ ರಚಿಸ್ಕೊಳ್ಬೇಕು ಮತ್ತು ದೇಶದ ಜನ ಆಯ್ಕೆ ಮಾಡಿದ ಸದಸ್ಯರು ಕೂತು, ಪ್ರತಿನಿಧಿಗಳು ಕೂತು ನಮ್ಮ ಸಂವಿಧಾನವನ್ನು ರಚನೆ ಮಾಡಬೇಕು, ಆಗ ಜನರ ಆಶಯ ಅದರಲ್ಲಿ ಪ್ರತಿಬಿಂಬಿತವಾಗುತ್ತೆ ಅನ್ನೋ ಮಾತನ್ನು 30ರ ದಶಕದಲ್ಲೇ ಎನ್ ರಾಯ್ ಹೇಳಿದರು. ಆಮೇಲೆ ನೀವು ನಿಜ ಹೇಳಬೇಕು ಅಂದರೆ ಸಂವಿಧಾನ ಪೂರ್ತಿಯಾಗಿ ಪ್ರಕಟ ಆದ ನಂತರವೂ ಕೂಡ ಸರ್ವೋಚ್ಚ ನ್ಯಾಯಾಲಯಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಮತ್ತು ಸಾರ್ವಜನಿಕರಿಗೂ ಕೂಡ ಸಂವಿಧಾನದ ಕರಡನ್ನು ಬಿಡುಗಡೆ ಮಾಡಿ ವಿಮರ್ಶೆ ಮಾಡೋದಕ್ಕೆ 8 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದರು. ಸುಮಾರು 7,000 ಚಿಲ್ಲರೆ ತಿದ್ದುಪಡಿಗಳು ಬಂದು ಎಲ್ಲರಿಂದ, ಅದರಲ್ಲಿ ಸುಮಾರು 3,000 ಚಿಲ್ಲರೆ ತಿದ್ದುಪಡಿಗಳನ್ನು ಗಮನಕ್ಕೆ ತಗೊಂಡು ಆಗಲೂ ಅಂಬೇಡ್ಕರ್ ಅವರು ಸಂವಿಧಾನದ ಕರಡಿನಲ್ಲಿ ತಿದ್ದುಪಡಿಗಳನ್ನು ಮಾಡಿ ಅದನ್ನು ಅಂತಿಮಗೊಳಿಸಿದರು. ಅಂದರೆ ಅರ್ಥ ಏನು ಅಂತಂದರೆ, ಒಂದು ರೀತಿ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಭಾರತ ಸಂವಿಧಾನವನ್ನು ಬರೆದವರು ನಾವೇನೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಥವಾ ಭಾರತದ ಜನತೆಯಾದ ನಾವು. ಸೊ ಈ ರೀತಿಯಲ್ಲಿ ತಿಳ್ಕೊಳ್ಳೋದಾದರೆ ಇನ್ನು ಮುಂದುವರೆದು ನಾನೊಂದು ಪುಸ್ತಕ ಬರೆದಿದ್ದೇನೆ, ಸರಳ ಓದಿಗಾಗಿ ಸಂವಿಧಾನ ಅಂತ. ನಿಜವಾಗ್ಲೂ ಕೂಡ ಇಷ್ಟು ದಪ್ಪ ಸಂವಿಧಾನ, ಅದರ ಬರವಣಿಗೆ ತುಂಬ ಕಾನೂನಾತ್ಮಕವಾದಂಥ ಬರವಣಿಗೆ, ಅದೆಲ್ಲ ನೋಡುವಾಗ ನಮ್ಮಂಥ ಸಾಮಾನ್ಯರಿಗೆ ಅದು ಅರ್ಥವಾಗದೇ ಇರುವಂಥ ಸಾಧ್ಯತೆ ಇದೆ. ಕೆಲವು ಜನ, ನಾವು ಸುಮಾರು ಜನರಲ್ಲಿ ಭಾರತ ಸಂವಿಧಾನದ ಪ್ರತಿ ಇಲ್ಲ, ಇದೊಂದು ವಿಪರ್ಯಾಸ ನೋಡಿ. ನಾವೆಲ್ಲ ತಿಳ್ಕೊಳ್ಳೇಬೇಕು ಅಂತ ಹಠ ಮಾಡ್ತೇವೆ. ಭಾರತ ಸಂವಿಧಾನದ ಮೂಲ ಪ್ರತಿ ಅಥವಾ ಅನುವಾದಿತ ಕನ್ನಡ ಪ್ರತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿದೆ ಸಾರ್ ಅಂತ ಕೆಲವರು ಕೈ ಎತ್ತುತ್ತಾರೆ. ಇನ್ನೊಂದು ಸಲ ನಾನು ಕೇಳ್ತೇನೆ, ನಿಮ್ಮಲ್ಲಿರೋದು ಮೂಲ
ಸಂವಿಧಾನದ ಪ್ರತಿಯಾ ಅಥವಾ ಯಾರೋ ನನ್ನಂಥವ್ರು ಬರೆದಿರೋ ಪುಸ್ತಕವ? ಸೊ ಅಂದ ಕೂಡಲೇ ಭಾರತ ಸಂವಿಧಾನದ ಬಗ್ಗೆ ಬರೆದಿರೋ ಪುಸ್ತಕಗಳು ನಿಮಗೆ ಸಿಗುತ್ತವೆ, ಆದರೆ ಮೂಲ ಇಂಗ್ಲೀಷೋ ಹಿಂದಿಯೋ ಅಥವಾ ಕನ್ನಡ ಆವೃತ್ತಿ ನಿಮ್ಮಲ್ಲಿ ಇರೋದಿಲ್ಲ. ಯಾಕೆ ಅಂತಂದರೆ ದೊಡ್ಡ ವಿಪರ್ಯಾಸ, ಈಗಲೂ ಕೂಡ ಮಾರ್ಕೆಟ್ನಲ್ಲಿ ಯಾವುದೇ ಅಂಗಡಿಯಲ್ಲಿ ಆ ಸಂವಿಧಾನದ ಪ್ರತಿಗಳು ಸಿಗುವುದಿಲ್ಲ ಅನ್ನುವಂಥದ್ದು. ಇದು ನ್ಯಾಯ ಅಲ್ಲ, ಅದು ಬೇರೆ ವಿಚಾರ. ಆದರೆ ನಾನೊಬ್ಬ ಲೇಖಕನಾಗಿ ಸಂವಿಧಾನದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡವನಾಗಿ ನಾನೇನು ಮಾಡಿದ್ದೇನೆ, ಲಡಾಯಿ ಪ್ರಕಾಶನ ಅನ್ನುವಂಥವ್ರ ನೆರವು ತೊಗೊಂಡು ಸರಳ ಓದಿಗಾಗಿ ಸಂವಿಧಾನ ಅಂತ ಒಂದು ಪುಸ್ತಕವನ್ನು ಭಾಳ ಅಚ್ಚುಕಟ್ಟಾಗಿ ನಾನು ಸಂಪಾದನೆ ಮಾಡಿದ್ದೇನೆ. ಅಲ್ಲಿ ಹೇಳೋದಕ್ಕೆ ಏನು ನೋಡ್ತಾ ಇರೋದಂದರೆ, ಆ ಕಾನೂನಿನ ಭಾಷೆಯನ್ನು, ನಾನೊಬ್ಬ ಭಾಷಾ ವಿಜ್ಞಾನದ ವಿದ್ಯಾರ್ಥಿ ಆದ್ದರಿಂದ ಸಂವಿಧಾನದ ಬಗ್ಗೆ ಸ್ವಲ್ಪ ಪರಿಚಯ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸರಳಗೊಳಿಸಲಾಗಿದೆ. ಮತ್ತು ಕೆಳಗಡೆ ಇರ್ತಕ್ಕಂತಹ ಅಡಿ ಟಿಪ್ಪಣಿಗಳು, ಅಲ್ಲಿ ಮೇಲೆ ಹಿಂಗೆ ಬರೆಯೋದು, ಬ್ರ್ಯಾಕೆಟ್ ಹಾಕೋದಲ್ಲಿ ನಂಬರ್ ಬರೆಯೋದು, ಕೆಳಗಡೆ ಅಡಿ ಟಿಪ್ಪಣಿ, ಕೆಲವು ಪುಟಗಳಲ್ಲಂತೂ ಅರ್ಧ ಪುಟಕ್ಕೆ ಅಡಿ ಟಿಪ್ಪಣಿಗಳಿವೆ. ಮತ್ತು ಪ್ರಿಂಟಿಂಗ್ ಅಷ್ಟು ಚೆನ್ನಾಗಿರಲ್ಲ, ಗೌರ್ಮೆಂಟ್ ಪ್ರೆಸ್ನಲ್ಲಿ ಮಾಡಿರುವಂಥ ಪ್ರಿಂಟಿಂಗು. ಇದೆಲ್ಲ ಗಮನಿಸಿ ಓದಿಸ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಅಡಿ ಟಿಪ್ಪಣಿಗಳನ್ನು ತೆಗೆದಾಕ್ತಾನೆ, ಸರಳಗೊಳಿಸ್ತಾನೆ. ಕೈಯಿಂದ ಒಂದು ಅಕ್ಷರವೂ ಸೇರಿಸೋದಿಲ್ಲ, ಒಂದು ಅಕ್ಷರ ಒಂದು ಅನುಚ್ಛೇದವನ್ನು ಬಿಡೋದಿಲ್ಲ. ಹಾಗೆ ಮಾಡಿ ನಾನು ಒಂದು ಸರಳ ಓದಿಗಾಗಿ ಸಂವಿಧಾನವನ್ನು ತಂದಿದ್ದೇನೆ. ಅದರಲ್ಲಿ ಒಂದು 2-3 ಪುಟದ ಒಂದು ಮುನ್ನುಡಿ ಕೂಡ ಇದೆ. ಅದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಸ್ನೇಹಿತರೆ, ಈಗ ನಾನು ಪಾಯಿಂಟಿಗೆ ಬರ್ತೇನೆ. ಅದು ತಗೊಳ್ಳಿ ಅಥವಾ ಯಾವುದೇ ಸಂವಿಧಾನದ ಪ್ರತಿಯನ್ನು ತೆಗೆದುಕೊಳ್ಳಿ, ನಮ್ಮಂಥ ಸಾಧಾರಣ ನಾಗರಿಕರು ಅದರ ಮೊದಲ 4 ಅಧ್ಯಾಯಗಳನ್ನು ಓದಿದರೆ ಸಾಕು ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದರೆ ಭಾಗ 1 ಭಾರತದ ಹೆಸರು ಏನು ಅಂತ ಹೇಳೋದಕ್ಕೆ, ಭಾಗ 2 ನಾಗರಿಕತೆ ಬಗ್ಗೆ, ನಾವೀಗಾಗಲೇ ನಾಗರಿಕರು ಬಿಟ್ಬಿಡಿ, 3ನೇ ಭಾಗ ನಮ್ಮ ಮೂಲಭೂತ ಹಕ್ಕುಗಳು, 4ನೇ ಭಾಗ ನಮ್ಮ ಮೂಲಭೂತ ಕರ್ತವ್ಯಗಳು. ಇಷ್ಟನ್ನು ಓದ್ಕೊಬಿಡಿ ಸ್ನೇಹಿತರೆ, ಸಂವಿಧಾನ ನಿಮ್ಮ ಕೈಗೆ ಬಂದು ಹೋಯಿತು. ಉಳಿದ ಚಾಪ್ಟರ್ಗಳು ನಿಮಗೆ ಅಗತ್ಯವಿದ್ದವು ಪರಿವಿಡಿ ನೋಡ್ಕೊಳ್ಳಿ. ರಾಜ್ಯಪಾಲರ ನೇಮಕ ಅಂದರೆ ಪರಿವಿಡಿಯಲ್ಲಿ ಸಿಗುತ್ತೆ, ಸೀದಾ ಅಲ್ಲಿಗೆ ಹೋಗಿ ಓದ್ಕೊಳ್ಳಿ. ಪಂಚಾಯತ್ ರಾಜ್ ಬಗ್ಗೆ ಅಲ್ಲಿ ಹೋಗಿ ಓದ್ಕೊಳ್ಳಿ. 4 ಚಾಪ್ಟರ್ಗಳನ್ನು ಓದ್ಕೊಂಬಿಟ್ರೆ ಒಬ್ಬ ನಾಗರಿಕನಾಗಿ ನನಗೆ ಸಂವಿಧಾನ ಬಂದು ಹೋಯಿತು ಅಂತ. ಇನ್ನೊಂದು ಮಾತನ್ನು, ಒಂದು ಹೇಳಿಕೆಯನ್ನು ನಾವು ಹುಟ್ಟಾಕಿದ್ದೇವೆ. ಭಾರತದ ಸಂವಿಧಾನದ ಪ್ರಸ್ತಾವನೆ ಇದೆಯಲ್ಲ, ಈ ಪ್ರಸ್ತಾವನೆಯೇ ಸಂವಿಧಾನ ಅಂತ ಹೇಳೋದಕ್ಕೂ ನಾವು ಒಮ್ಮೊಮ್ಮೆ ಟ್ರೈ ಮಾಡ್ತೇವೆ. ಯಾಕೆ ಅಂತಂದರೆ, ಹಾಗಾದರೆ ಉಳಿದ 400 ಪುಟ ಏನದು, 448 ಅನುಚ್ಛೇದಗಳು ಏನವು ಅಂತ ಕೇಳಿದ್ರೆ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಪ್ರಸ್ತಾವನೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಮುಖ್ಯವಾದಂಥ ಪದಕ್ಕೆ ಅವು ಅಡಿ ಟಿಪ್ಪಣಿ ಅಂತ ಹೇಳೋದಕ್ಕೂ ಪ್ರಯತ್ನ ಮಾಡ್ತೀವಿ. ಒಂದು ಸ್ವಲ್ಪ ಉತ್ಪ್ರೇಕ್ಷೆ ಆಯಿತು, ಆದರೂ ಕೂಡ ಅದರಲ್ಲಿ ಅರ್ಥ ಇದೆ. ಏನು ಹೇಳಕ್ಕೆ ನೋಡ್ತಿದ್ದೀವಿ ಅಂದರೆ, ಈ ಸಂವಿಧಾನ ಪ್ರಸ್ತಾವನೆಯ ಮುಖ್ಯವಾದಂತಹ ಪದಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಿಮಗೆ ಗೊತ್ತಾಗ್ತದೆ, ಡಿಕ್ಷನರಿಗೆ ಹೋಗಿ ಅಲ್ಲಿ ಹುಡುಕಿ ಇಲ್ಲೋ ಏನಾದರೂ ಮಾಡಿ ಅರ್ಥ ಮಾಡ್ಕೊಂಡ್ಬಿಡ್ತು ಅಂದರೆ ಖಂಡಿತವಾಗಿ ಸಂವಿಧಾನ ಅರ್ಧ ನಮ್ಮ ಕೈಗೆ ಬಂತು ಅನ್ನೋ ಹಾಗೆ. ಮತ್ತು ಸಂವಿಧಾನದ ಮೌಲ ಏನು, ಸಂವಿಧಾನದ ಮೂಲ ಚೌಕಟ್ಟು ಅದು ಯಾವ ಬೆಳಕಿನಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದು ನಮ್ಮ ಅರಿವಿಗೆ ಬಂದುಬಿಡುತ್ತೆ. ಹಾಗಾಗಿ ನಾವು ಈ ಪ್ರಸ್ತಾವನೆಯನ್ನು ಅಷ್ಟು ಮಹತ್ವದ್ದಾಗಿ. ಸ್ನೇಹಿತರೆ, ಇನ್ನು ವೈಯಕ್ತಿಕ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ ನೀವು ಯಾವುದಾದ್ರೂ ಸಂಸ್ಥೆ, ಶಾಲೆ, ಸಂಸ್ಥೆ, ಕಚೇರಿ ಇತ್ಯಾದಿಗಳ ಮುಖ್ಯಸ್ಥರಾಗಿದ್ದರೆ ಅಥವಾ ಅಲ್ಲಿಯ ಕೆಲಸಗಾರರಾಗಿದ್ದರೆ ನೀವು ಹಾಗೆ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ಬೋದು. ನಾನು ಹೇಗೆ ಮಾಡ್ತೇನೆ, ಮೊದಲನೇದಾಗಿ ನಾನು ನನ್ನ ಮನೆಯಲ್ಲಿ ಸ್ನೇಹಿತರು ಇದನ್ನು ನೋಡುವಾಗ ಈ ಥರದ ಪ್ರಸ್ತಾವನೆಯ ಭಿತ್ತಿಪತ್ರಗಳು, ಫೋಟೋಗಳು ನಿಮಗೆ ಹಲವು ಕಡೆ ಕಾಣಿಸ್ತವೆ. ಯಾಕೆ, ಅದರ ಅರ್ಥ ಏನಪ್ಪ ಅಂದ್ರೆ, ನೀವು ಬೇಕಾದ್ರೆ ಮುಂದೆ ನನ್ನ ಮನೆ ಮುಂದೆ ನೋಡಿ, ಎಲಿವೇಷನ್ನಲ್ಲಿ ಇಷ್ಟು ದೊಡ್ಡ ಪೋಸ್ಟರನ್ನು ನೀವು ನೋಡಿರಬಹುದು. ಇದರ ಅರ್ಥ ಏನು ಅಂತಂದರೆ, ಯಾವ ಜಾಗದಲ್ಲಿ ಸಂವಿಧಾನದ ಪೋಸ್ಟರನ್ನು ನಾವು ಹಾಕಿದ್ದೇವೆ ಆ ಆವರಣ ಸಾಂವಿಧಾನಿಕ ಘನತೆಯನ್ನು ಹೊಂದಿರುವಂಥ ಮನೆ, ಹೊಂದಿರುವಂಥ ಕಚೇರಿ, ಹೊಂದಿರುವಂಥ ಆವರಣ, ಹೊಂದಿರುವಂಥ ಅಂಗಡಿ ಅಂತ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಹೇರ್ ಕಟ್ಟಿಗೆ ಹೋಗುವಂಥ ಬಾರ್ಬರ್ ಶಾಪ್ನಲ್ಲಿ ಕೂಡ ಹೋಗಿ ನೋಡಿ, ಈಗಲೂ ಕೂಡ ಅಲ್ಲೊಂದು ಸಂವಿಧಾನದ ಪ್ರಸ್ತಾವನೆ ನೀವು ಕಾಣ್ತೀರಿ. ಸೊ ಅದರಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ಒಂದು ಪ್ರತೀಕವನ್ನಾಗಿ ಕಾಣಿ. ಅದರಿಂದ ಎಲ್ಲೋ ಆಗುತ್ತೆ ಅಂತ ನಾನೇನು ಭ್ರಮೆ ಇಟ್ಕೊಂಡಿಲ್ಲ. ಆದರೆ ಅದನ್ನು ಮನೆಯಲ್ಲಿ ಹಾಕ್ಕೊಳ್ಳೋದ್ರ ಮೂಲಕ ನಾನು ಈಗಲೂ ಹೇಳ್ತೇನೆ, ನನ್ನ ಮನೆಗೆ ಬನ್ನಿ, ಸಂವಿಧಾನದ ಮೌಲ್ಯಗಳೇನಿದೆ, ಸಮಾನತೆಯಿಂದ ಹಿಡಿದು, ಘನತೆಯಿಂದ ಹಿಡಿದು, ಸ್ವಾತಂತ್ರ್ಯದಿಂದ ಹಿಡಿದು ಎಲ್ಲವನ್ನು ಕೂಡ ನನ್ನ ಕುಟುಂಬದಲ್ಲಿ, ಈ ಮನೆಯ ಆವರಣದಲ್ಲಿ ನಾವು ಆಚರಣೆ ಮಾಡ್ತೇವೆ. ಅಷ್ಟರ ಮಟ್ಟಿಗೆ ನಾವು ಆ ಬದ್ಧತೆಯನ್ನು ತೋರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅದ್ಭುತವಾದಂಥ ಒಂದು ಬದ್ಧತೆ. ಆ ಮೌಲ್ಯಗಳನ್ನು ಅನುಸರಿಸಿದಾಗ ನೀವು ನಿಜವಾಗ್ಲೂ ಭಾರತೀಯರು ಅನ್ನುವಂಥ ಫೀಲಿಂಗ್ ಬರುತ್ತೆ. ಇನ್ನೂ ಒಂದು ಮಾತು ಬೇಕಾದ್ರೆ ಹೇಳೇ ಬಿಡ್ತೇನೆ, ನಾನು ಒಬ್ಬ ಮುಸ್ಲಿಂ ಆಗಿರ್ಬೋದು, ನನ್ನ ಹೆಂಡತಿ ಮುಸ್ಲಿಂ ಅಲ್ಲ, ನನ್ನ 3 ಜನ ಮಕ್ಕಳಲ್ಲಿ 2 ಹೆಣ್ಮಕ್ಳು ಮದುವೆ ಆಗಿರೋದು ಬೇರೆ ಜಾತಿಯವರನ್ನು. ನಮ್ಮನೆಯಲ್ಲಿ ಜಾತಿ ನಡೆಯುವುದಿಲ್ಲ, ನಮ್ಮಲ್ಲಿ ಮೂಢನಂಬಿಕೆ ನಡೆಯುವುದಿಲ್ಲ, ನಮ್ಮಲ್ಲಿ ಏನಿದ್ರು ಕೂಡ ವೈಜ್ಞಾನಿಕ ಮನೋವೃತ್ತಿ ಮತ್ತು ಸಾಂವಿಧಾನಿಕ ಮೌಲ್ಯಗಳು
ಜಾಗೃತವಾಗಿವೆ. ಸುಲಭ ಅಲ್ಲ ನನಗೆ ಗೊತ್ತಿದೆ. ಆದರೆ ಒಮ್ಮೆ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಶುರು ಮಾಡಿದರೆ ಸಂವಿಧಾನವನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಸಂವಿಧಾನ ಅಂತ ಒಪ್ಕೊಳ್ಳೋದು ಬರೀ ಮಾತಿನಲ್ಲಿ ಅಲ್ಲ, ಅದು ಮನಸ್ಸಿಗೆ ಮತ್ತು ಇಲ್ಲಿಗೆ ಆನಂತರ ಮನಸ್ಸಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಮಾತನ್ನು ನಾನು ಪ್ರಾಮಿಸ್ ಮಾಡ್ತೇನೆ, ಸಂವಿಧಾನದ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿದರೆ ಭಾರತದಲ್ಲಿ ಜೀವನ ಅತ್ಯಂತ ಸುಗಮ ಆಗುತ್ತೆ. ಇನ್ನೂ ಒಂದು ಮಾತು ಹೇಳ್ತೇನೆ, ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೇನೆ, ಇಬ್ಬರು ಸ್ನೇಹಿತರು ಇಲ್ಲಿ ಬಂದು ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ, ಇದನ್ನು ನಾಳೆ ಅವರ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾರೆ. ಇದು ಸಾಧ್ಯ ಆಯಿತು ಅಂತಂದರೆ ತಪ್ಪು ತಿಳ್ಕೊಬೇಡಿ, ಸಂವಿಧಾನದ ದೆಸೆಯಿಂದಾಗಿದೆ. ಸಂವಿಧಾನ ಇಲ್ಲದಿದ್ದರೆ ನಾವು ಏನೇನು ಇವತ್ತಾಗಿದೆ, ಒಬ್ಬ ಶಿಕ್ಷಕನಾಗಲಿ, ಲೇಖಕನಾಗಲಿ, ಬುದ್ಧಿವಂತ ಆಗಲಿ, ಡಾಕ್ಟ್ರ್ ಆಗಲಿ, ಏನೇ ಆಗಿರ್ರಿ, ನೀವು ಏನೇ ಆಗಿರಿ, ಒಂದು ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿರಿ, ಅದು ಸಾಧ್ಯವಾಗಿರೋದು ಒಂದು ಸಂವಿಧಾನ, ಗಟ್ಟಿಯಾದ ಸಂವಿಧಾನ ಇದೆ, ಜಾರಿಯಲ್ಲಿದೆ ಅನ್ನೋದಕ್ಕಾಗಿ ಆಗಿರುತ್ತೆ. ಈಗ ಒಮ್ಮೊಮ್ಮೆ ಆತಂಕ ಪಟ್ಕೋತೇವೆ, ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನ ಅನುಸರಣೆ ಆಗ್ತಾ ಇಲ್ಲ ಅಂತೆಲ್ಲ ಅಪಾಯದಲ್ಲಿದೆ ಮತ್ತು ಅದೆಲ್ಲ ಆತಂಕಗಳನ್ನು ಇಟ್ಕೊಂಡಿರ್ತೇವೆ. ಅದನ್ನು ಉಳಿಸ್ಕೊಳ್ಳೋದು ಮತ್ತು ಗಟ್ಟಿಯಾಗಿ ನಿಲ್ಲಿಸೋದು ನಮ್ಮ ಕರ್ತವ್ಯ. ಸಂತೋಷ, ನೀವು ಕೂಡ ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನವನ್ನು ಆಚರಣೆ ಮಾಡಿ, ಸಂವಿಧಾನದ ಮೌಲ್ಯಗಳನ್ನು ಅನುಸರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆವಾಗ ನಾನು ನಿಮ್ಮ ಜೊತೆ ಇದ್ದೇನೆ. ನಮಸ್ಕಾರ.